ನನ್ನೆಲ್ಲ ಪ್ರೀತಿಯ ಶಿಕ್ಷಣಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ಇಂದು ನಾನು ಹಂಚಿಕೊಳ್ಳಿರುವ ವಿಷಯ ವಸ್ತು ಭೂ ಸುಧಾರಣೆಗಳು. 10ನೇ ಕ್ಲಾಸ್ನಲ್ಲಿ ಬರುವಂತಹ ಪಠ್ಯ ವಿಷಯ ಇದು. ಪ್ರಥಮ PUC, ದ್ವಿತೀಯ PUC ಮತ್ತು ಇನ್ನೆಲ್ಲ ವರ್ಗದಲ್ಲಿ ಈ ವಿಷಯ ಬಂದು ಹೋಗಿರ್ತದೆ. ಸಣ್ಣ ಹಿಡುವಳಿ ದಾರ ಅಂದರೆ ಯಾರು, ಅತಿ ಸಣ್ಣ ಹಿಡುವಳಿ ದಾರ ಅಂದರೆ ಯಾರು, ಮಧ್ಯಮ ಹಿಡುವಳಿ ದಾರ ಅಂದರೆ ಯಾರು, ಬೃಹತ್ ಪ್ರಮಾಣ ಹಿಡುವಳಿ ದಾರ ಅಂದರೆ ಯಾರು, ಆಮೇಲೆ ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಕಾಯಂ ಗುತ್ತ ಪದ್ಧತಿ, ಇವುಗಳೆಲ್ಲವೂ ವಾರ್ಷಿಕ ಪರೀಕ್ಷೆಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಂದು ಹೋಗ್ತಕ್ಕಂಥ ವಿಷಯ. ಇಂದಿನ ವಿಷಯ ಭೂ ಸುಧಾರಣೆಗಳು. ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಕೊಳ್ಳಲು ಇದ್ದ ಎಲ್ಲ ಮಿತಿಗಳನ್ನು ರದ್ದುಗೊಳಿಸಿದ್ದು ಯಾವಾಗ? ಪ್ರಶ್ನೆ ಇದು. ಕರ್ನಾಟಕದಲ್ಲಿ ಕೃಷಿಯೇತರ ಭೂಮಿಯನ್ನು ಯಾವುದೇ ಭಾರತೀಯ ಪ್ರಜೆ ಅಥವಾ NRI ತರಬಹುದು. ಆದರೆ ಕೃಷಿ ಭೂಮಿ ಖರೀದಿಗೆ ಹಲವು ನಿರ್ಬಂಧಗಳಿವೆ. 2015ರ ಮೊದಲು ಕೃಷಿ ಭೂಮಿಯ ಮಾಲೀಕತ್ವವನ್ನು ಹೊಂದಿರುವ ಕೃಷಿ ಹಿನ್ನೆಲೆ ಹೊಂದಿರುವ ಕರ್ನಾಟಕ ರಾಜ್ಯದ ರೈತರೊಬ್ಬರು ಕೃಷಿ ಭೂಮಿಯನ್ನು ಖರೀದಿಸುವ ಏಕೈಕ ವ್ಯಕ್ತಿಯಾಗಿದ್ದರು. ಕರ್ನಾಟಕದಲ್ಲಿ ಯಾವುದೇ ಕೃಷಿ ಭೂಮಿ ಇಲ್ಲದ ವ್ಯಕ್ತಿ ಅಥವಾ ಕೃಷಿಯೇತರ ಚಟುವಟಿಕೆಗಳಿಂದ ವ್ಯಕ್ತಿಯ ವಾರ್ಷಿಕ ಆದಾಯವು ವಾರ್ಷಿಕ 2 ಲಕ್ಷಕ್ಕಿಂತ ಹೆಚ್ಚಿದ್ದರೆ ಅವರನ್ನು ಕೃಷಿಯೇತರರು ಎಂದು ಕರೆಯಲಾಗುತ್ತಿತ್ತು. ಹಾಗಾಗಿ ಕೃಷಿಕರಲ್ಲದವರು 15ರ ಮೊದಲು ಕರ್ನಾಟಕದಲ್ಲಿ ಯಾವುದೇ ಕೃಷಿ ಭೂಮಿಯನ್ನು ಕೊಳ್ಳಲು ಸಾಧ್ಯವಿರಲಿಲ್ಲ. 2020ರಲ್ಲಿ ಕರ್ನಾಟಕ ಸರ್ಕಾರವು ಕೃಷಿ ಪ್ಲಾಟ್ಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ಕೃಷಿಕರಲ್ಲದವರ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕಿತು. ಆ ಮೂಲಕ ದಶಕಗಳ ಹಳೆಯ ನಿಯಮ ರದ್ದುಗೊಳಿಸಿತು. ಯಾವುದೇ ಭಾರತೀಯ ನಿವಾಸಿ, ಸಂಸ್ಥೆ, ಕಾರ್ಪೊರೇಟ್ ಅಥವಾ ಶೈಕ್ಷಣಿಕ ಸ್ಥಾಪನೆಯ ಕೃಷಿಯೇತರ ಮೂಲಗಳಿಂದ ವಾರ್ಷಿಕ ಆದಾಯವನ್ನು ಲೆಕ್ಕಿಸದೆ ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಖರೀದಿಸಬಹುದು. ಕೃಷಿಯೇತರ ಮೂಲಗಳಿಂದ ವರ್ಷಕ್ಕೆ ಗರಿಷ್ಠ 25 ಲಕ್ಷ ಆದಾಯ ಹೊಂದಿರುವ ಯಾರಾದರೂ ತಮ್ಮ ಕುಟುಂಬದ ಮೂಲವನ್ನು ಲೆಕ್ಕಿಸದೆ ಕೃಷಿ ಭೂಮಿಯನ್ನು ಖರೀದಿಸಲು ಕಾನೂನಿನ ಮೂಲಕ ಅನುಮತಿ ನೀಡಲಾಗಿದೆ. ಈ ಹಿಂದೆ 2 ಲಕ್ಷ ರುಗಳಿಗಿದ್ದ ಮಿತಿಯನ್ನು 2015 ನಂತರ 25 ಲಕ್ಷ ರುಗಳಿಗೆ ಏರಿಸಲಾಗಿದೆ. ಕೃಷಿ ಭೂಮಿ ಒಡೆತನವನ್ನು ಕೃಷಿಕರಲ್ಲದವರಿಗೆ ನೀಡುವ ಅಧಿಕಾರ ಜಿಲ್ಲಾಧಿಕಾರಿಗಳ ಕೈಯಲ್ಲಿದೆ. ಬ್ರಿಟಿಷ್ ಕಂದಾಯ ಮೂಲಗಳು 3. 1 ಕಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಇನ್ನೊಂದು ಮಹಲ್ವಾರಿ ಪದ್ಧತಿ. ಇವುಗಳಿಂದ ಈಗ ನೋಡ್ಕೊಂಡು ಬರುವ 1793ರಲ್ಲಿ ಬಂಗಾಳದಲ್ಲಿ ಕಾರ್ನ್ವಾಲಿಸನು ಕಾಯಂ ಗುತ್ತಾ ಪದ್ಧತಿ, ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಪರಿಚಯಿಸಿದನು. ಭೂಮಿ ಇಲ್ಲದವರು ಭೂಮಿ ಹೊಂದುವುದನ್ನೇ ನಾವಿಲ್ಲಿ ಜಮೀನ್ದಾರರು ಎಂದು ಕರೆಯುತ್ತೇವೆ. ಜಮೀನ್ದಾರರು ರೈತರಿಂದ ಆದಾಯವನ್ನು ಸಂಗ್ರಹಿಸುತ್ತಿದ್ದರು. ಅದೇ ಸಮಯದಲ್ಲಿ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿನ ಎಲ್ಲ ಭೂಮಿಯ ಮಾಲೀಕರು ಕೂಡ ಆಗಿದ್ದರು. ರೈತರು ಬಾಡಿಗೆದಾರರಾದರೂ ಅವರನ್ನು ಹೊರಹಾಕಲು ಕೂಡ ಅವರಿಗೆ ಅಧಿಕಾರವಿತ್ತು. ನಿರಂಕುಶವಾಗಿ ನಿಗದಿಪಡಿಸಿದ ಮೊತ್ತವು ಹೆಚ್ಚಿತ್ತು. ಜಮೀನುದಾರನು ಬೆಳೆ ಬರದಿದ್ದರೂ ಅಥವಾ ನಾಶವಾಗಿದ್ದರೂ ಅಥವಾ ಹಾನಿಗೊಳಗಾಗಿದ್ದರೂ ನಿಗದಿತ ದಿನಾಂಕದ ಆದಾಯವನ್ನು ಸಲ್ಲಿಸಲೇಬೇಕಾಗಿತ್ತು. ಈಗ ರೈತವಾರಿ ಪದ್ಧತಿ 1812ರಲ್ಲಿ ಮೈಸೂರಿನಿಂದ ವಶಪಡಿಸಿಕೊಂಡ ಜಮೀನುಗಳಲ್ಲಿ ಪರಿಚಯಿಸಲಾಯಿತು. ನಂತರ ಇದನ್ನು ಬಾಂಬೆಯಲ್ಲಿ ಜಾರಿಗೆ ತರಲಾಯಿತು. ಮದ್ರಾಸ್ನಲ್ಲಿ ಅಲೆಕ್ಸಾಂಡರ್ ರೀಡ್, ಥಾಮಸ್ ಮನ್ರೋ ಇದನ್ನು ಪರಿಚಯಿಸಿದನು. ಈ ವ್ಯವಸ್ಥೆಯಲ್ಲಿ ಇದರ ಅಡಿಯಲ್ಲಿ ಗ್ರಾಮ ಮಟ್ಟದ ಸಮೀಕ್ಷೆಯನ್ನು ನಡೆಸಲಾಯಿತು. ನಂತರ ಪ್ರತಿ ಹಳ್ಳಿಯೊಳಗಿನ ಎಲ್ಲ ಭೂಮಿಯ ನೋಂದಣಿಯನ್ನು ರಚಿಸಲಾಯಿತು. ಆದಾಯವನ್ನು 20-30 ವರ್ಷಗಳ ನಂತರ ಪರಿಷ್ಕರಣೆಗೆ ಒಳಪಡಿಸಲಾಗುತ್ತಿತ್ತು. ಇನ್ನು ಕಾಯಂ ಜಮೀನ್ದಾರಿ ಪದ್ಧತಿ ಅಂದರೆ ಮಹಲ್ವಾರಿ ಪದ್ಧತಿಯನ್ನು ಮಾರ್ಪಡಿಸಿದ ಆವೃತ್ತಿಯ ಕಾಯಂ ಜಮೀನ್ದಾರಿ ಪದ್ಧತಿ. ಇದನ್ನು ಗಂಗಾ ನದಿ ಕಣಿವೆ, ವಾಯುವ್ಯ ಪ್ರಾಂತ್ಯ, ಕೇಂದ್ರ ಭಾಗ ಹಾಗೂ ಪಂಜಾಬ್ನಲ್ಲಿ 1822ರಲ್ಲಿ ಹಾಲ್ಸ್ ಮೆಕಾಂಜೆಯವರು ಇದನ್ನು ಪರಿಚಯಿಸಿದರು. ಈ ಪದ್ಧತಿ ಅಡಿಯಲ್ಲಿ ಒಬ್ಬ ವೈಯಕ್ತಿಕ ರೈತ ಅಥವಾ ಜಮೀನ್ದಾರ ಆದಾಯ ಸಂಗ್ರಹಿಸುವ ಬದಲು ಒಂದು ಹಳ್ಳಿಯೇ ಸಂಗ್ರಹಿಸ್ತಿತ್ತು. ನಾವು ಅದನ್ನೇ ಹೇಳ್ತೇವೆ ಮಹಲ್ವಾರಿ ಪದ್ಧತಿ ಅಂದರೆ ಒಂದು ವಿಭಾಗ, ತಾಲೂಕು. ಮಹಲ್ ಅಂದರೆ ಒಂದು ತಾಲೂಕು.
ತನ್ನ ಹಳ್ಳಿಯ ರೈತರಿಂದ ಕಂದಾಯ ವಸೂಲಿ ಮಾಡುವುದು ಸ್ಥಳೀಯ ಲಂಬರ್ದಾರರ ಕರ್ತವ್ಯವಾಗಿತ್ತು. ಕೃಷಿ ವಲಯವನ್ನು ಪ್ರಾಥಮಿಕ ವಲಯವೆಂದೇ ಕರೆಯಲಾಗುತ್ತಿತ್ತು. ಭಾರತ ಕೃಷಿಯನ್ನು ಮಾನ್ಸೂನ್ ಮಾರುತಗಳ ಜೊತೆ ಆಡುವ ಜೂಜಾಟ ಎಂದು ಕರೆಯಲಾಗುತ್ತಿತ್ತು. ಕೃಷಿಯನ್ನು ಭಾರತ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಎಂದು ಕರೆಯಲಾಗುತ್ತದೆ. ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ 75% ಜನರು ಕೃಷಿಯನ್ನೇ ಅವಲಂಬಿಸಿದ್ದರು. 2011 ಜನಗಣತಿಯ ಪ್ರಕಾರ 55% ಜನರು ಈ ಕೃಷಿಯ ಮೇಲೆ ಅವಲಂಬನೆಯಾಗಿದ್ದರು. 6ನೇ ಆರ್ಥಿಕ ಜನಗಣತಿಯ ಪ್ರಕಾರ 48.9% ಜನರು ಕೃಷಿ ವಲಯದ ಮೇಲೆ ಅವಲಂಬನೆಯಾಗಿದ್ದಾರೆ. ಅಂಡರ್ ದ ಚೇರ್ಮನ್ಶಿಪ್ ಆಫ್ J.C. Kumarappan, a committee was formed to investigate the land issue. The Kumarappa Committee recommended broad agrarian reforms in its report. Under the Constitution, land falls under the state list, while acquisition and requisitioning of property comes under the concurrent list, empowering the center as well as states to legislature on the matter. ಅತಿ ಸಣ್ಣ ಹಿಡುವಳಿದಾರರು 1 ಹೆಕ್ಟೇರ್ಗಿಂತ ಕಡಿಮೆ ಕೃಷಿ ಭೂಮಿಯನ್ನು ಹೊಂದಿರದವರು. ಹಾಗಾದರೆ ಸಣ್ಣ ಹಿಡುವಳಿದಾರರು ಅಂದರೆ 1 ಹೆಕ್ಟೇರ್ಗಿಂತ ಹೆಚ್ಚು 2 ಹೆಕ್ಟೇರ್ಗಳಿಂದ ಕಡಿಮೆ ಭೂಮಿಯನ್ನು ಹೊಂದಿರುವವರು. ಅರೆ ಮಾಧ್ಯಮ ಹಿಡುವಳಿದಾರರು ಅಂದರೆ 2 ಹೆಕ್ಟೇರ್ಗಿಂತ ಹೆಚ್ಚು 4 ಹೆಕ್ಟೇರ್ಗಿಂತ ಕಡಿಮೆ ಕೃಷಿ ಭೂಮಿಯನ್ನು ಹೊಂದಿದವರು. ಮಧ್ಯಮ ಹಿಡುವಳಿದಾರರು ಅಂದರೆ 4 ಹೆಕ್ಟೇರ್ಗಿಂತ ಹೆಚ್ಚು 10 ಹೆಕ್ಟೇರ್ಗಿಂತ ಕಡಿಮೆ ಕೃಷಿ ಮತ್ತು ಭೂಮಿಯನ್ನು ಹೊಂದಿದವರು. ಬೃಹತ್ ಹಿಡುವಳಿದಾರರು ಅಂದರೆ 10 ಹೆಕ್ಟೇರ್ಗಿಂತ ಹೆಚ್ಚು ಭೂಮಿಯನ್ನು ಹೊಂದಿದವರಿಗೆ ನಾವು ಬೃಹತ್ ಹಿಡುವಳಿದಾರನ್ನು ಕರೆಯುತ್ತೇವೆ. ಅಭ್ಯಾಸ ಮಾಡಿಕೊಳ್ಳಿ. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.